ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಗೋಧಿ ಹಿಟ್ಟಿನಿಂದ ನಮ್ಮ ಉತ್ತರ ಕರ್ನಾಟಕದ ಇನ್ನೊಂದು ಸ್ಪೆಷಲ್ ರೆಸಿಪಿಯನ್ನು ಮಾಡೋಣ್ರಿ. ಇಲ್ಲಿ ನಾನು 2 ಬಟ್ಲಕ್ಕಷ್ಟು ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತೊಗೊಂಡಿನಿ. ಇದಕ್ಕೊಂದು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು 2 ಸ್ಪೂನ್ ಆಗಷ್ಟೇ ತುಪ್ಪನ ಹಾಕ್ತಾ ಇದ್ದೀನಿ ರೀ. ಈಗ ತುಪ್ಪ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊತೀನಿ ರೀ. ನೋಡಿ, ಇದಕ್ಕೆ ಇಲ್ಲಿ ನಾನು ಒಂದು ಚಿಟಿಕೆ ಅರಿಶಿನ ಹಾಕ್ತಾ ಇದ್ದೀನಿ. ಇದು ಹಾಕ್ಬೋದು, ಇಲ್ಲಾಂದ್ರೆ ಸ್ಕಿಪ್ನೂ ಮಾಡ್ಬೋದು. ನೋಡಿರಿ, ಅದನ್ನು ಮಿಕ್ಸ್ ಮಾಡ್ಕೊಂಡಿನಿ ರೀ. ಈಗ ನೋಡಿ, ಎಲ್ಲ ನೀಟಾಗಿ ತುಪ್ಪ, ಅರಿಶಿನ, ಉಪ್ಪು ಎಲ್ಲ ನೀಟಾಗಿ ಮಿಕ್ಸ್ ಆಗ್ಯದ್ರಿ. ಇಲ್ಲಿ ನಾನು ಹಿಟ್ಟು ಕಲಸಕ್ಕೆ ನೀರಿನಲ್ಲಿ ಕಲಿಸ್ತಾ ಇಲ್ಲ, ಹಾಲಲ್ಲಿ ಕಲಿಸ್ತಾ ಇದ್ದೀನಿ ರೀ. ನೀವು ಇದನ್ನು 1 ವಾರದವರೆಗೂ ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಬೋದು. ಹಾಲಿನಲ್ಲಿನ ಆದರೂ ಡೈಲಿ ಚಪಾತಿಗೆ ಯಾವ ರೀತಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋತಿರಲ್ಲ ಅದೇ ರೀತಿ, ತುಂಬ ಗಟ್ಟಿನೂ ಅಲ್ಲ, ತುಂಬ ಸಾಫ್ಟ್ನೂ ಅಲ್ಲ. ಚಪಾತಿಗೆ ಡೈಲಿ ಯಾವ ರೀತಿ ಮಾಡ್ತಿರಲ್ಲ ಅದೇ ರೀತಿ ಹಿಟ್ಟನ್ನು ಕಲಿಸ್ಬಿಟ್ಟು ತೊಗೊಂಡಿನಿ. ಇದಕ್ಕೊಂದು ಇನ್ನೊಂದು ಸ್ವಲ್ಪ ತುಪ್ಪ ಹಚ್ಚಿ ಇಡ್ತೀನಿ ರೀ. ಒಂದು 10 ನಿಮಿಷ ಹಿಟ್ಟು ಚೆಂದಂಗೆ ನೆನಿಲ್ರಿ. ಇದನ್ನು ಮುಚ್ಚಿ ಸೈಡಿಗೆ ಇಡ್ತೀನಿ ರೀ. ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ. ಈ ಮಿಕ್ಸಿ ಜಾರಿಗೆ ಇಲ್ಲೊಂದು ಅರ್ಧ ಬಟ್ಲಾಗಷ್ಟೇ ಬಾದಾಮನ್ನು ತೊಗೊಂಡಿನಿ ರೀ. ಒಂದು 7-8 ಅಥವಾ ಏನು ಮಾಡಿದ್ದೀನಿ, ಗೋಡಂಬಿಯನ್ನು ತೊಗೊಂಡಿನಿ. 3 ಏಲಕ್ಕಿಯನ್ನು ಹಾಕ್ತಾಯಿದ್ದೀನಿ. ಇದನ್ನು ತರಿಯಾಗಿಯೇ ಗ್ರೈಂಡ್ ಮಾಡ್ಕೊತೀನಿ ರೀ. ಇಲ್ಲ, ನಮ್ಮ ಮಕ್ಕಳು ತರಿ ಇಷ್ಟಪಡಲ್ಲ, ಫೈನ್ ಪೌಡ್ರ್ ಬೇಕಂದ್ರೆ ನೀವು ಆ ರೀತಿನೂ ಮಾಡ್ಕೋಬೋದು. ಇದು ಮಧ್ಯಕ್ಕೆ ತಿನ್ನೋ ಒಂದು ಬಾಯಾಗ ಸಿಕ್ಕರೆ ಟೇಸ್ಟ್ ಚೆನ್ನಾಗಿರ್ತದೆ ಅಂತ ಹೇಳಿ ನಾನು ತರಿಯಾಗಿಯೇ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಸೈಡಿಗೆ ಇಡ್ತೀನಿ ರೀ. ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ. ಇಲ್ಲಿ ಬೇರೆ ಮತ್ತು ಯಾವುದೇ ಡ್ರೈ ಫ್ರೂಟ್ಸನ್ನಾದ್ರೂ ನೀವು ಏನು ಮಾಡ್ಬೋದು, ತೊಗೋಬೋದು. ಪಿಸ್ತಾನು ತೊಗೋಬೋದು, ವಾಲ್ನಟ್ ಅನ್ನಾದರೂ ತೊಗೋಬೋದು. ಇನ್ನೊಂದು ಪಾತ್ರೆಗೆ ನಾನಿಲ್ಲಿ ಅರ್ಧ ಬಟ್ಲಾಗಷ್ಟು ಪುಡಿ ಮಾಡಿಟ್ಕೊಂಡಿರುವಂಥ ಬೆಲ್ಲವನ್ನು ಹಾಕ್ತಾಯಿದ್ದೀನಿ. ಇದು ಪ್ಯೂರ್ ಆರ್ಗ್ಯಾನಿಕ್ ಬೆಲ್ಲ ರೀ. ಇದಕ್ಕೆ 2 ಸ್ಪೂನ್ ಆಗಷ್ಟೇ ನೀರನ್ನು ಹಾಕ್ತಾಯಿದ್ದೀನಿ. ನೋಡಿ, ದಪ್ಪ ಬೆಲ್ಲದ ಬೆಲ್ಲದ ಪೀಸ್ಗಳು ಉಳಿಬಾರ್ದು ನೋಡಿರಿ. ಫೈನ್ ಆಲ್ಮೋಸ್ಟ್ ಪೌಡ್ರ್ ಇದ್ದಿದ್ದು ಬೆಲ್ಲನೇ ತೊಗೋರಿ. ನೋಡಿ, ಅದನ್ನ ಬೆಲ್ಲ ಜಸ್ಟ್ ಕರಿಗಿರ ಸಾಕು ನೋಡಿರಿ. ಈ ರೀತಿ ಒಂದು ಸ್ವಲ್ಪ ಗಟ್ಟಿ ಪಾಕ್ ಥರ ಬಂದ್ರೆ ಸಾಕ್ರಿ. ಅದು ಒಂದೆಳೆ ಪಾಕ್ ಥರ ಅದೇನಲ್ಲ, ಬೆಲ್ಲ ಕರಿಗಿರ ಸಾಕು ನೋಡಿರಿ, ಅಷ್ಟೇ. ಅದರ ನೀರನ್ನು ಕಡಿಮೆ ಹಾಕಿಬಿಟ್ಟನೆ ಈ ರೀತಿ ಕರಗಿಸ್ಬಿಟ್ಟು ತೊಗೋಬೇಕು. ಇದು ಕಂಪ್ಲೀಟಾಗಿ ಆರಲಿ ರೀ. ಇಲ್ಲಿ ನೋಡಿ, ನಾನು ಒಗ್ಗರಣೆ ಕಡಾಯಿಗೆ 1 ಸ್ಪೂನ್ ಆಗಷ್ಟೇ ಏನು ತೊಗೊಂಡಿದ್ದೀನಿ, ಗಸಗಸೆಯನ್ನು ತೊಗೊಂಡಿದ್ದೀನಿ. ಇದನ್ನೊಂದು ಸ್ವಲ್ಪ ಬೆಚ್ಚಗೆ ಮಾಡಿಬಿಟ್ಟು ತೊಗೋತೀನಿ ರೀ. ನೋಡಿ, ಈ ಬೇಗನೆ ಸೀದ್ ಹೋಗ್ತಾವ್ರಿ. ಈ ರೀತಿ ಕಂಟಿನ್ಯೂ ಆಗಿ ಏನು ಮಾಡಿರಿ, ತಿರುಗಿಸ್ಬಿಟ್ಟು ತೊಗೋರಿ. ಸ್ವಲ್ಪನೇ ಬೆಚ್ಚಗಾಗಿ ಆದರೆ ಸಾಕ್ರಿ, ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ. ಈಗ ನೋಡಿ, ಬೆಲ್ಲದಲ್ಲಿ ತುಂಬ ಕಸ ಕಡ್ಡಿ ಇರ್ತದಲ್ಲ, ಇದನ್ನೇನು ಮಾಡ್ತೀನಿ, ಸೋಸ್ಬಿಟ್ಟು ತೊಗೋತೀನಿ. ನೋಡಿ, ಆರಿದ್ಮೇಲೆ ಗಟ್ಟಿ ಪಾಕ್ ಥರ ಎಷ್ಟು ಚೆನ್ನಾಗಿ ಬಂದದ ನೋಡಿರಿ. ಒಂದು 2 ಸ್ಪೂನ್ ಆಗಷ್ಟೇ ನೀರನ್ನು ಹಾಕಿದ್ದೀನಿ. ದಪ್ಪ ಪೀಸುಗಳು ಉಳಿದು ಅಂದ್ರೆ ರೀ, ಆ ಪೀಸುಗಳ ಕರಗು ತಕ ಇದು ಪಾಕ ಬಂದ್ಬಿಡ್ತದೆ. ಅದಕ್ಕೆ ಏನು ಮಾಡ್ತೀನಿ, ಚೆಂದಂಗೆ ಸಣ್ಣದಾಗಿ ಹೆರ್ಚಿರೋ ಬೆಲ್ಲನೇ ತೊಗೊರಿ. ಈಗ 10 ನಿಮಿಷ ಆಗಿದ್ರಿ, ಹಿಟ್ಟನ್ನು ಚೆಂದಂಗೆ ನೆಂದಿರ್ತದೆ ರೀ. ನೋಡಿ, ಡೈಲಿ ಚಪಾತಿಗೆ ಯಾವ ರೀತಿ ಕಲಿಸ್ತಿರಲ್ಲ ಅದೇ ರೀತಿಯೇ ಕಲಿಸ್ಬಿಟ್ಟು ತೊಗೋರಿ. ನೋಡಿ, ಈಗ ನಾನು ಉಳ್ಳಿಗಳನ್ನ ಮಾಡ್ಕೋತೀನಿ. ಡೈಲಿ ಚಪಾತಿಗೆ ಎಷ್ಟು ತೊಗೊಂಡು ಮಾಡ್ತೀನಲ್ಲ ಅಷ್ಟೇ 2 ಉಳ್ಳಿಗಳನ್ನ ಮಾಡ್ಕೊಂಡಿರಿ. ಈಗ ನಿಮಗೆ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ನೋಡಿರಿ. ನೋಡಿ, ಇದನ್ನು ತೆಳುವಾಗಿಯೇ ಲಟ್ಟಿಸ್ಬಿಟ್ಟು ತೊಗೋತೀನಿ ರೀ. ನೋಡಿ, ಹಾಲು ಹಾಕಿ ಕಲಸಿರೋದ್ರಿಂದ ನೀವು ಇದನ್ನು 8 ದಿನ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ತುಂಬ ಟೇಸ್ಟಿ ಮತ್ತು ಹೆಲ್ದಿಯಾಗಿರುವಂಥ ರೆಸಿಪಿ ಇದು. ನೋಡಿ, ತೆಳುವಾಗಿಯೇ ಏನು ಮಾಡಿದ್ದೀನಿ, ಲಟ್ಟಿಸ್ಬಿಟ್ಟು ತೊಗೊಂಡಿದ್ದೀನಿ ನೋಡಿರಿ. ನೋಡಿ, ಈ ರೀತಿ ತೆಳುವಾಗಿ ಲಟ್ಟಿಸ್ಬಿಟ್ಟು ತೊಗೊಂಡಿದ್ದೀನಿ. ಇದನ್ನು ಎಣ್ಣೆ ಹಚ್ಚಿ ಲಟ್ಸ್ಕೋಬಾರ್ದು ರೀ, ಹಿಟ್ಟು ಹಚ್ಚಿನೇ ಲಟ್ಸ್ಕೋಬೇಕು ಇದನ್ನು. ನೋಡಿ, ಈಗೇನು ಮಾಡ್ತೀನಿ, ಇದಕ್ಕೊಂದು ಸ್ವಲ್ಪ ತುಪ್ಪನ ಹಚ್ಬೇಕು ನೋಡಿರಿ. ನಾನು ಇವತ್ತೊಂದು ಸ್ವೀಟ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ತುಪ್ಪ ಹಚ್ಚಿಬಿಟ್ಟು ಒಂದು ಸ್ವಲ್ಪ ಹಿಟ್ಟನ್ನು ಉದುರಿಸ್ಬೇಕು ನೋಡಿರಿ. ನೋಡಿ, ಪದರ ಆಗ್ಲತ್ತ ಹೇಳಿ ನಾನು ಈ ರೀತಿ ಮಾಡ್ತಾಯಿದ್ದೀನಿ. ಈ ರೀತಿ ಕಟ್ ಮಾಡಿಬಿಟ್ಟು ನೋಡಿ, ಪದರ ಆಯ್ತಂದ್ರೆ ತಿನ್ನೋಕ್ಕೂ ಟೇಸ್ಟ್ ಚೆನ್ನಾಗಿ ಬರ್ತದೆ ಅಂಥೇಳಿ ಈ ರೀತಿ ಮಾಡ್ಕೋತಾ ಇದ್ದೀನಿ ನೋಡಿ. ನೋಡಿ, ಈ ರೀತಿ ಮಾಡಿಕೊಂಡ್ರೆ ಎಷ್ಟು ಪದರ ಆಗಿರ್ತಾವಲ್ಲ ಎಲ್ಲ ಪದರಗಳು ಬಿಡ್ತಾವ್ರಿ ಆ ಎಣ್ಣೆ ತುಪ್ಪ ಮತ್ತು ಹಿಟ್ಟನ್ನು ಹಚ್ಚೋದ್ರಿಂದ. ನೋಡಿ, ನನಗೆ 2 ಉಳ್ಳಿಯನ್ನು ತೊಗೊಂಡಿದ್ದಲ್ಲ, 2 ಇದೇ ರೀತಿಯೇ ರೆಡಿ ಮಾಡ್ಕೋತೀನಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣತ್ತಾವ ನೋಡಿರಿ, ಎಷ್ಟು ಪದರ ಇದೇ ರೀತಿಯೇ ಪದರ ಬಿಡ್ತಾವ್ರಿ ಇವು. ನೋಡಿ, ಇನ್ನೊಂದನ್ನು ಇದೇ ರೀತಿಯೇ ರೆಡಿ ಮಾಡ್ಕೋತೀನಿ ರೀ. ನಾನು 2 ಲಟ್ಟಿಸ್ಬಿಟ್ಟು ತೊಗೋತೀನಿ. ಈ ರೀತಿ ಮಾಡಿ ನೋಡಿರಿ. ಈಗ ಉಳ್ಳಿಯನ್ನು ಈ ರೀತಿ ಮಾಡಿ ಮಡಿಚಿಬಿಟ್ಟು ತೊಗೊಂಡಿನಿ. ಇನ್ನೊಂದನ್ನು ಮಾಡ್ಕೋತೀನಿ ನೋಡಿರಿ. ನಾನೇನು ಹೇಳ್ತಾ ಇದ್ದೀನಿ, ಇಲ್ಲಿ ಹಿಟ್ಟು ಹಚ್ಚೇನೆ ಲಟ್ಸ್ಕೋಬೇಕು, ಎಣ್ಣೆ ಹಚ್ಚಿ ಲಟ್ಸ್ಕೋಬಾರ್ದು ರೀ. ನೋಡಿ, ನೀವು ಎಣ್ಣೆ ಹಚ್ಚಿ ಲಟ್ಟಿಸ್ಕೊಂಡ್ರೆ 8 ದಿನದವರೆಗೂ ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡೋಕ್ಕೆ ಬರೋದಿಲ್ಲ ರೀ ಅದು. ನೋಡಿ, ಇದಕ್ಕೆ ಮತ್ತು ತುಪ್ಪ ಹಿಟ್ಟನ್ನು ಹಚ್ಚಿದ್ದೀನಿ. ಮತ್ತು ಈ ರೀತಿ ಕಟ್ ಮಾಡಿಬಿಟ್ಟು ನೋಡಿ, ಅದೇ ರೀತಿಯೇ ನಾನು ಏನು ಮಾಡ್ತೀನಿ, ರೆಡಿ ಮಾಡ್ಕೋತೀನಿ ನೋಡಿರಿ. ನೋಡಿ,
ತುಂಬ ಈಸಿ ಅದ ರೀ, ಸಿಂಪಲ್ ಹೋದ. ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾ ಇದ್ದೀನಿ. ಚಿಕ್ಕವ್ರು ಹಿಡ್ಕೊಂಡು ದೊಡ್ಡೋರ್ವರೆಗೂ ಇದು ತುಂಬ ಹೆಲ್ದಿ ಆಗಿರುವಂಥ ರೆಸಿಪಿ ರೀ. ನೋಡಿ, ಎರಡನ್ನ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಪದರನೂ ನೀಟಾಗಿ ಬಂದವ. ನೋಡಿ ಈ ರೀತಿ ಮಾಡ್ಕೊಂಡ್ಮೇಲೆ ಎರಡು ಉಳ್ಳಿಗಳನ್ನ ರೆಡಿ ಮಾಡ್ಕೊಂಡಿದ್ದೆ. ಈ ರೀತಿ ನೋಡಿ ಎರಡೂ ರೆಡಿ ಮಾಡ್ಕೊಂಡಿನಿ. ಇನ್ನೊಂದು ಸ್ವಲ್ಪ ಒಂದು ಹಪ್ಪಳದಷ್ಟು ಇದನ್ನು ಲಟ್ಟಿಸ್ಬಿಟ್ಟು ತೊಗೋಬೇಕ್ರಿ. ಈಗ ಈ ರೀತಿ ಮಾಡಿ ಲಟ್ಸೋ ಮುಂದೆ ಏನಾಗ್ಬೇಕು ರೀ, ಭಾರ ಹಾಕಿ ಲಟ್ಟಿಸ್ಬಾರ್ದ್ರಿ, ನೀವು ಸಾವಕಾಶಾಗಿ ಲಟ್ಟಿಸ್ಬೇಕು. ತುಂಬ ಭಾರ ಹಾಕಿ ಲಟ್ಟಿಸ್ರಿ ಅಂದ್ರೆ ಅದು ಪದರು ಬಿಡೋದಿಲ್ಲ ರೀ. ಅದು ಅದಕ್ಕಂತ ಹೇಳಿನಿ, ಭಾರ ಹಾಕ್ಲಾರ್ದೆ ಸಾವಕಾಶಿನೇ ಲಟ್ಟಿಸ್ಬಿಟ್ಟು ತೊಗೋಬೇಕು. ಒಂದು ಹಪ್ಪಳದಷ್ಟು ಲಟ್ಟಿಸ್ರೆ ಸಾಕ್ರಿ. ತುಂಬ ಸಣ್ಣದು ಲಟ್ಟಿಸ್ರಂದ್ರೆ ಮತ್ತೆ ತೀರಾನೇ ಏನಾಗ್ತದೆ ರೀ, ದಪ್ಪ ಆಗಿಬಿಡ್ತದೆ. ನೋಡಿ ಎರಡನ್ನೂ ಲಟ್ಟಿಸ್ಬಿಟ್ಟು ತೊಗೋತೀನಿ. ನೋಡಿರಿ ನಾನು ಇದನ್ನು ನೋಡಿ ಎರಡನ್ನೂ ರೆಡಿ ಮಾಡ್ಕೊಂಡು ತೊಗೊಂಡಿದ್ದೀನಿ. ಆಲ್ರೆಡಿ ತೆವೆಯನ್ನು ಕೈಲಕ್ಕೆ ಇಟ್ಟೀನಿ. ಈಗ ಏನು ಮಾಡಿದ್ರಿ, ಬೇಯಿಸ್ಬಿಟ್ಟು ತೊಗೊಂಡು ನಾನು ಇಲ್ಲೇನು ತುಪ್ಪ ಅದು ಏನನ್ನೂ ಬಳಸ್ತಾ ಇಲ್ಲ, ಹಾಗೇ ಬೇಯಿಸ್ಬಿಟ್ಟು ತೊಗೋತಾ ಇದ್ದೀನಿ. ನೋಡಿ ಎರಡನ್ನೂ ಏನು ಮಾಡ್ತೀನಿ, ಬೇಯಿಸ್ಬಿಟ್ಟು ತೊಗೋತೀನಿ. ನೋಡಿ ಈ ಎರಡೂ ರೆಡಿ ಆಗ್ಯಾವ್ರಿ. ಈಗ ಇದನ್ನು ಏನು ಮಾಡತ್ತೀನಿ ಅಂತ ನಿಮಗೆ ಗೊತ್ತಾಗಿರ್ಬೋದು ಅಥವಾ ನೀವು ಗೆಸ್ ಮಾಡಿರ್ಬೋದು. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ನಾನು ಇವತ್ತು ಏನು ಮಾಡ್ತಾ ಇದ್ದೀನಿ, ಚೋಂಗಿಯನ್ನು ಮಾಡಿ ತೋರಿಸ್ತೀನಿ. ಸುಮಾರು ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ, ಆದರೆ ನಾವು ಯಾವ ರೀತಿಯಲ್ಲಿ ಮಾಡ್ತೀವಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ನೋಡಿರಿ ಈಗ ಇದಕ್ಕೆ ನೋಡಿರಿ, ಫಸ್ಟ್ ಏನು ಮಾಡಬೇಕು, ತುಪ್ಪನ ಹಚ್ಕೋಬೇಕು. ತುಪ್ಪನ ನೀವು ಎರಡು ಸೈಡೂ ಹಚ್ಬೋದು. ತುಪ್ಪ ಎಷ್ಟು ಹಚ್ತಿರಲ್ಲ ಅಷ್ಟು ಮೆತ್ತಗನೆ ಉಳಿತಾವ್ರಿ ಇವು. ನೋಡಿ ತುಪ್ಪ ಹಚ್ಚಿಬಿಟ್ಟು ಆ ಬೆಲ್ಲದನ್ನು ಪಾಕ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ನೋಡಿ ಸ್ವೀಟ್ ಎಷ್ಟು ಜಾಸ್ತಿ ತಿಂತಿರೋ ಕಡಿಮೆ ತಿಂತಿರೋ, ಅದು ಒಬ್ಬರು ಲೈಟ್ ಸ್ವೀಟ್ ಇಷ್ಟ, ಅವ್ರಿಗೆ ಜಾಸ್ತಿ ಸ್ವೀಟ್ ಇಷ್ಟ, ಅದನ್ನು ನೋಡಿಬಿಟ್ಟು ನೀವು ಹಾಕೋಬೋದು. ನೋಡಿ ಕೆಲವರು ಬೆಲ್ಲದ ಪುಡಿಯನ್ನೇ ಹಾಕ್ತಾರೆ, ಆದರೆ ಈ ರೀತಿ ಪಾಕ್ ಮಾಡಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರ್ತದೆ. ಇನ್ನೊಂದು ಚಪಾತಿ ಈ ರೀತಿ ಮಾಡಿ ಮುರಿದು ಬಿಟ್ಟು ಚೊಂಗೆ ಮಾಡ್ತಾರೆ, ಇನ್ನೊಂದು ಕರದ್ ಬಿಟ್ಟು ಮಾಡ್ತಾರೆ. ಹೆಲ್ದಿ ಇರಲಿ ಅಂತ ಹೇಳಿ ನಾನು ಬೇಯಿಸಿಬಿಟ್ಟೇ ಮಾಡಿದ್ದೀನಿ. ಆ ಕರದ್ ಬಿಟ್ಟು ಮಾಡೋದನ್ನು ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ದಲ್ಲಿ ನಿಮಗೆ ಲಿಂಕನ್ನು ಕೊಡ್ತೀನಿ ರೀ. ಆಮೇಲೆ ಆ ಡ್ರೈ ಫ್ರೂಟ್ಸ್ ಪೌಡ್ರ್ ಏನು ಮಾಡಿದ್ದಲ್ಲ ಅದನ್ನು ಹಾಕೋಬೇಕು ನೋಡಿರಿ. ನೋಡಿ ಇಲ್ಲ ನಮ್ಮ ಮಕ್ಕಳಿಗೆ ಚಿಕ್ಕ ಚಿಕ್ಕ ಪೀಸ್ಗಳು ಇಷ್ಟ ಆಗಲ್ಲ, ಫೈನ್ ಪೌಡ್ರ್ ಇಷ್ಟ ಅಂದರೆ ನೀವು ಫೈನ್ ಪೌಡ್ರನ್ನು ಮಾಡ್ಕೋಬೋದು. ಈಗ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅಂದ್ರೆ ಕೊಬ್ಬರಿ ನೋಡಿರಿ, ತುರಿದಿರುವಂಥ ಕೊಬ್ಬರಿನ ಹಾಕೋದ್ರಿ. ಆಮೇಲೆ ಆ ಹುರಿದಿಟ್ಕೊಂಡಿರುವಂಥ ಗಸಗಸೆ. ನೋಡಿ ಟೇಸ್ಟಿ ಹೆಲ್ದಿಯಾಗಿರುವಂಥ ಚೋಂಗೆ ರೆಡಿ ಆಗ್ಯದ್ರಿ. ಈ ರೀತಿನೂ ನೀವು ಮಾಡಿಕೊಂಡು ಒಂದ್ರ ಮೇಲೆ ಒಂದು ಇಟ್ಕೊತ ಹೋಗ್ತಾರೆ ರೀ. ಇಲ್ಲ ನೀವು ಮಕ್ಳಿಗೆ ಕೊಡ್ತಿದ್ರಂದ್ರೆ ಏನು ಮಾಡಿರಿ, ಇದನ್ನು ಈ ರೀತಿ ಸುತ್ತಿಬಿಟ್ಟು ಕೊಡ್ಬೋದು. ನೋಡಿ ಈ ರೀತಿನೂ ನೀವೇನು ಮಾಡಿರಿ, ಸುತ್ತಿನೂ ಕೊಡ್ಬೋದು. ಈ ರೀತಿ ಮಾಡ್ರೆ ಪದರಾಗಿ ಆ ಚೊಂಗೆ ಮಣಿ ಮೇಲೆ ಮಾಡಿದಕ್ಕಿಂತನೂ ಮೆತ್ತಗೆ ತುಂಬ ಪದರಾಗಿ ತುಂಬ ಚೆನ್ನಾಗಿ ಬರ್ತದೆ ರೀ ಇದು. ಈ ರೀತಿ ಮಾಡ್ರೆ ಇಲ್ಲ ಇನ್ನೊಂದನ್ನು ಮಾಡಿ ತೋರಿಸ್ತೀನಿ ನೋಡಿರಿ. ಅದನ್ನು ನೋಡಿ ಎರಡೂ ಸೈಡ್ ತುಪ್ಪನೂ ಹಚ್ಕೋಬೋದು. ತುಂಬ ಟೇಸ್ಟಿ ಹೆಲ್ದಿಯಾಗಿರುವಂಥ ಚಿಕ್ಕ ಮಕ್ಕಳು ಹಿಡ್ಕೊಂಡು ದೊಡ್ಡವ್ರವರೆಗೂ ಹೆಲ್ದಿ ರೆಸಿಪಿ ರೀ. ಆವಾಗಿನ ಜನ ಏನು ನೋಡಿರಿ, ಬ್ರೆಡ್ಡು, ಬಿಸ್ಕೆಟ್ಸು, ಪಿಜ್ಜಾ, ಬರ್ಗರು, ಕುಕ್ಕೀಸು ಏನೂ ತಿರ್ತಿದ್ದಿಲ್ಲ. ಈ ರೀತಿ ಮನೆಯಲ್ಲೇ ಮಾಡ್ಕೊಂಡು ತಿಂದು ಎಷ್ಟು ಗಟ್ಟಿ ಮುಟ್ಟಿದ್ರಿ ಅವರು. ನೋಡಿ ಇದೇ ರೀತಿಯೇ ನೀವು ಏನು ಮಾಡಿರಿ, ಮಕ್ಕಳಿಗೆ ಹೆಲ್ದಿಯಾಗಿ ಮನೆಯಲ್ಲೇ ಮಾಡಿಕೊಡ್ರಿ. ಅವೆಲ್ಲ ಕುಕ್ಕೀಸ್ ಅದೆಲ್ಲ ಮೈದಾ ಹಾಯದಿಂದ ಮಾಡಿರ್ತಾರೆ, ಅವು ಹೆಲ್ದಿನೂ ಅಲ್ಲ. ನೋಡಿ ಈ ರೀತಿ ಮಾಡಿಕೊಡ್ರಿ, ತುಂಬಾ ಟೇಸ್ಟಿಯಾಗಿರ್ತದೆ. ನೀವು ಇದಕ್ಕೇನು ಅನ್ಬೋದು, ನಾವಂತೂ ಈ ಕಡೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಚೋಂಗಿ ಅಂತ ಕರಿತೀವಿ. ನೀವು ಇದನ್ನು ಸ್ವೀಟ್ ಸ್ಟಫ್ಡ್ ಚಪಾತಿ ಅಂತಲೂ ಕರಿಬೋದು, ಅಥವಾ ಎಣ್ಣೆಯಲ್ಲಿ ಕರೆದು ಬಿಟ್ಟನು ಮಾಡ್ರಿ ಅಂದ್ರೆ ಸ್ವೀಟ್ ಸ್ಟಫ್ಡ್ ಪುರಿ ಅಂತಲೂ ಕರಿಬೋದು. ನೋಡಿರಿ ಇಲ್ಲ ಇನ್ನೊಂದು ಥರ ಎಣ್ಣೆಯಲ್ಲಿ ಕರೆದು ಬಿಟ್ಟು ಮಾಡ್ತಾರಲ್ಲ, ಅದನ್ನಂತೂ 1 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ಅದನ್ನು ನಾನು ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಬೇಕಂದ್ರೆ ಡಿಸ್ಕ್ರಿಪ್ಷನ್ದಲ್ಲಿ ಲಿಂಕನ್ನು ಹಾಕಿರ್ತೀನಿ, ನೀವು ಅಲ್ಲಿ ಹೋಗ್ಬಿಟ್ಟು ನೋಡ್ಬೋದು. ನೋಡಿ ಟೇಸ್ಟಿಯಾಗಿ ಮಕ್ಕಳಿಗೆ ಬ್ರೆಡ್ಡು, ಬಿಸ್ಕೆಟು, ಕೇಕು, ಪಿಜ್ಜಾ ಕೊಡೋದಕ್ಕಿಂತ ಈ ರೀತಿ ಮಾಡಿ ಕೊಡ್ರಿ, ಮಕ್ಕಳು ಗಟ್ಟಿ ಮುಟ್ಟಿ ಇರ್ತಾರೆ. ನೋಡಿರಿ ನಮ್ಮ ಉತ್ತರ ಕರ್ನಾಟಕದ ಇದು ಸ್ಪೆಷಲ್ ರೆಸಿಪಿ ರೀ. ಇದನ್ನು ಮೊಹರಂದಾಗಂತೂ ಮಾಡೇ ಮಾಡ್ತಾರೆ ರೀ ಇದನ್ನು. ಮತ್ತು ತಿನ್ನೋ ಮುಂದೆ ಮೇಲ್ಗಡೆನೂ ಈ ರೀತಿ ತುಪ್ಪ ಹಾಕಿಬಿಟ್ಟು ತಿಂತಾರೆ. ನೋಡಿರಿ ನೀವು ಮಕ್ಳಿಗೆ ಕೊಡ್ತಿದ್ರೆ ರೋಲ್ ಮಾಡಿನೂ ಕೊಡ್ಬೋದು, ಅಥವಾ ಇದೇ ರೀತಿಯೇ ಸರ್ವ್ ಮಾಡ್ಬೋದು. ಈ ರೀತಿ ಎಲ್ಲ ಕಂಟಿನ್ಯೂ ಆಗಿ ಮಾಡಿಬಿಟ್ಟು ಒಂದ್ರ ಮೇಲೆ ಒಂದು ಇಟ್ಕೊಂಡು ತಿಂತಾರೆ ರೀ. ಇದನ್ನು ಹಾಲಲ್ಲಿ ನಾದಿರೋದ್ರಿಂದ 1 ವಾರದವರೆಗೂ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ಇನ್ನೊಂದು ಸ್ವಲ್ಪ ಬೇರೆ ಬೇರೆ ರೀತಿಯಲ್ಲೂ ಮುರಿದು ಬಿಟ್ಟು ಮಾಡ್ತಾರೆ ಅಂತ ಹೇಳೀನಿ ರೀ. ಈ ಉತ್ತರ ಕರ್ನಾಟಕದ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ಹೊಸ ರೆಸಿಪಿಗಳಿಗಾಗಿ ಕನ್ನಡತಿ ಅಡುಗೆ ಚಾನಲನ್ನು
ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ.